ಅವತ್ತಿನ ದಿನ ನಾನು ಇದನ್ನೆಲ್ಲ ಹೇಳ್ಬಿಟ್ಟಿದ್ದಿದ್ರೆ ತಡ್ಕೊಳ್ಳೋ ಶಕ್ತಿ ಇವನಿಗಿರಲಿಲ್ಲ. ಅಭಯ್ ಅವಳನ್ನ ಮದುವೆ ಆಗೋ ವಿಚಾರ ಬಂದಾಗಲೂ ಅಷ್ಟೇ, ಚಿನ್ನದಂಥ ಹುಡುಗಿ, ಅವಳ ಹಳೆ ಚರಿತ್ರೆನೆಲ್ಲ ಯಾವುದೂ ಮುಚ್ಚು ಮರೆ ಮಾಡದೆ ನನ್ನ ಹತ್ರ ಎಲ್ಲ ಹೇಳ್ಕೊಂಡು ಯಾರದ್ದೋ ಮುಡಿಗೇರಿರೋ ಈ ಹೂನ ಅಪರಂಜಿ ಅಂತ ಅಭಯ್ಗೆ ಕಟ್ಟೋ ಪ್ರಯತ್ನ ಮಾಡಬೇಡಿ ಅಂತ ಬೇಡ್ಕೊಂಡ್ಲು. ಶ್ರೀಮಂತರ ಮನೆ ಹುಡುಗ ಅಭಯ್ ಅಂತ ಗೊತ್ತಾದ ಮೇಲಂತೂ ಸತ್ಯನೆಲ್ಲ ಹೇಳಿ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಾಮಾಣಿಕತೆ ತೋರಿಸಿ ನನ್ನನ್ನು ಸೋಲಿಸ್ಬಿಟ್ಲು. ಮದುವೆಗೆ ಮುಂಚೆ ಅಭಯ್ಗೆ ಎಲ್ಲ ವಿಷಯ ಹೇಳ್ತೀನಿ ಅಂತ ಹಠ ಹಿಡಿದ್ಲು. ಆದರೆ ನಾನೇ ಹುಡುಗಾಟದ ಹುಡುಗ ಆಗಿದ್ದ ಅಭಯನ ಜವಾಬ್ದಾರಿ ಹುಡುಗನಾಗಿ ಮಾಡಿದಂಥ ಶಾಲಿನಿನೇ ನಮ್ಮ ಮನೆಗೆ ಸರಿಯಾದ ಸೊಸೆ ಅಂತ ಹೇಳಿ ಅವಳಿಗೆ ಆಣೆ ಪ್ರಮಾಣ ಮಾಡಿ ಅವಳನ್ನ ಈ ಮದುವೆಗೆ ಒಪ್ಪಿಸಿ ಮದುವೆ ಮಾಡಿಸ್ದೆ. ಪ್ರತಿ ಸಲ ರಂಜಿತ್ ವಿಷಯ ನಮ್ಮ ಮನೇಲಿ ಬಂದಾಗಲೂ ಅವಳು ಬೆಚ್ಚ ಬೀಳ್ತಾ ಇದ್ಲು. ಆದರೆ ರಂಜಿತ್ತೇ ಇವಳು ಪ್ರೀತಿಸಿದ ಹಳೆ ಹುಡುಗ ಅಂತ ನನಗೂ ಗೊತ್ತಿರಲಿಲ್ಲ. ನೀನು ಪ್ರತಿ ಸಲ ರಂಜಿತ್ ವಿಷಯಕ್ಕೆ ಹೋದಾಗಲೂ ಅಭಯ್ ಅವಳು ಎಷ್ಟು ನರತಾ ಇದ್ಲು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ನೀನು ಆ ರಂಜಿತ್ ಹುಡುಗಿನ ಹುಡುಕೊಂಡು ಎಲ್ಲೆಲ್ಲೋ ಹೋದೆ, ಆದರೆ ಅವಳು ನಿನ್ನ ಕೈಲೇ ತಾಳಿ ಕಟ್ಟಿಸ್ಕೊಂಡು ನಿನಗೆ ಸತ್ಯನೂ ಹೇಳೋಕ್ಕಾಗದೆ ನಿನ್ನ ಪಕ್ಕದಲ್ಲೇ ಇದ್ಲು ಕಣೋ. ಕೊನೆಗೂ ನಿನಗೆ ಗೊತ್ತಾಗಲೇ ಇಲ್ಲ.